ಇದೊಂದು ಕಿಲಾಡಿ ಕಾಮಿನಿಯೊಬ್ಬಳ ಕಾಮಕೇಳಿಯ ಕತೆ. ಈ ಕಿಲಾಡಿ ಇಡೀ ಒಡಿಶಾನೆ ಶೇಕ್ ಮಾಡಿದ್ದ ಬ್ಯೂಟಿ. ಇವಳ ಹತ್ರ ಇದ್ದ 1 ಇಂಚು ಗಾತ್ರದ ಪೆನ್ ಡ್ರೈವ್ ನಲ್ಲಿ ಅದೆಷ್ಟೋ ಗಣ್ಯಾತಿ ಗಣ್ಯರ ಬಂಡವಾಳ ರಹಸ್ಯವಾಗಿ ಅಡಗಿತ್ತು. MLAಗಳು, ಮಂತ್ರಿಗಳು, ಕಾಂಟ್ರಾಕ್ಟರ್ಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಅದೆಷ್ಟೋ ಸಿನಿಮಾ ನಟರು ಮತ್ತು ಪ್ರೊಡ್ಯೂಸರ್ಗಳ ಬೆತ್ತಲಾಟವನ್ನ ಈ ಚಿನಾಲಿ ಇವಳ ಹತ್ರ ಇದ್ದ ಪೆನ್ ಡ್ರೈವ್ ನಲ್ಲಿ ಭದ್ರವಾಗಿ ಇಟ್ಕೊಂಡಿದ್ಲು. ಅವೆಲ್ಲ ಕಡು ನೀಲಿ ಚಿತ್ರಗಳೇ ಆಗಿದ್ವು. ಈ ಬ್ಯೂಟಿ ಜೊತೆ ರತಿ ಕ್ರೀಡೆಯಾಡೋಕೆ ಬರ್ತಿದ್ದವರೆಲ್ಲ ಒಂದು ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಬಾಯಲ್ಲಿ ಎಣ್ಣೆ ಹೀರಿದ್ರೆ ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ರತಿ ಕ್ರೀಡೆಯನ್ನ ಆಡ್ತಿದ್ರು. ಆದ್ರೆ ಇದೆಲ್ಲ ಹೊರಗೆ ಬರ್ತಿದ್ದಂತೆ ಇಡೀ ಒಡಿಶಾನೇ ಶೇಕ್ ಆಗಿ ಹೋಗಿತ್ತು. ಒಡಿಶಾದ ಅರ್ಚನಾ ನಾಗ್ ಅನ್ನೋ ಈ ಬ್ಯೂಟಿಯ ವಯಸ್ಸು 26 ವರ್ಷ. ಚಿಕ್ಕ ವಯಸ್ಸಿನಿಂದ ಬಡತನದಲ್ಲೇ ಬೆಳೆದ ಅರ್ಚನಾ ಕೋಟಿ ಸಂಪಾದನೆ ಮಾಡೋಕೆ ನಿರ್ಧರಿಸಿ ತನ್ನ ಊರನ್ನ ಬಿಟ್ಟು ಭುವನೇಶ್ವರ್ಗೆ ಬಂದಿದ್ಲು. ಹೀಗೆ ಭುವನೇಶ್ವರ್ಗೆ ಬಂದ ಅರ್ಚನಾ ಗೋಲ್ಡನ್ ಎಂಪ್ರೈಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅದು ಫೇಸ್ಬುಕ್ ಪೇಜ್ಗೆ ಮಾತ್ರ ಸೀಮಿತವಾಗಿತ್ತು. ಅಲ್ಲದೆ ತನ್ನ ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಓನರ್ ಅಂತ ಕೂಡ ಬರ್ಕೊಂಡಿದ್ಲು. ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೊಂಡು ತನ್ನ ಅಂದವನ್ನ ಫೋಟೋಗಳ ಮೂಲಕ ಸೆರೆ ಹಿಡಿದು ಫಾಲೋವರ್ಸ್ ನ ಸಂಪಾದಿಸಿದ್ಲು. ಜೊತೆಗೆ ನಾನೊಬ್ಳು ಜರ್ನಲಿಸ್ಟ್ ಹಾಗೂ ಲಾಯರ್ ಅಂತಾನು ಹೇಳ್ಕೊಂಡು ಓಡಾಡ್ತಿದ್ದವಳು ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ನಾವೇ ಏನಾದ್ರು ಇವ್ರ ಮನೇಲಿ ದೊಡ್ಡವರಾಗಿದ್ರೆ ಬಿಡ್ತಿದ್ವಿ, ಇವಳಿಗೊಂದು ಕಣ್ಣು ನೋಡ್ತಿರ್ಲಿಲ್ವೇ. 2018ರಲ್ಲಿ ರಾಜಕೀಯ ನಾಯಕರಿಗೆ ಪ್ರೈವೇಟ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದ ಜಗಬಂಧು ಚಾಂದಿ ಎಂಬಾತ ಅರ್ಚನಾಗೆ ಪರಿಚಯವಾಗಿದ್ದ. ಇವಳ ಅಂದಕ್ಕೆ ಫಿದಾ ಆದ ಜಗಬಂಧು ಇವಳನ್ನ ಲವ್ ಮಾಡಿ ಮದುವೆಯಾಗಿದ್ದ. ಜಗಬಂಧು ಮೊದಲಿಗೆ ತನ್ನ ತಂದೆಯ ಅಂಗಡಿಯನ್ನ ನೋಡ್ಕೋತಿದ್ದ. ಭುವನೇಶ್ವರ್ಗೆ ಬಂದು ಒಂದು ಕೆಲಸದಲ್ಲಿ ಸೆಟ್ಲ್ ಆಗಿದ್ದ. ಅಲ್ಲಿ ಕೆಲವರ ಪರಿಚಯ ಶುರುವಾಗಿ ರಾಜಕೀಯ ನಾಯಕರಿಗೆ ಪರ್ಸನಲ್ ಸೆಕ್ಯೂರಿಟಿಯಾಗಿ ಹೋಗ್ತಿದ್ದ. ಈ ನಡುವೆ ಇವರಿಬ್ಬರ ನಡುವೆ ಪರಿಚಯ ಏರ್ಪಟ್ಟು ಮದುವೆಯಾಗಿತ್ತು. ಬಳಿಕ ಈ ಕಂತ್ರಿ ಕಪಲ್ಸ್ ಗೋಲ್ ದುಡ್ಡು ಮಾಡೋದೊಂದೇ ಆಗಿತ್ತು. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಲಕ್ಸುರಿಯಾಗಿ ಬದುಕಬೇಕು ಅಂತ ಇವರು ದೊಡ್ಡ ಸ್ಕೆಚ್ ಹಾಕಿದ್ರು. ಅರ್ಚನಾ ಹತ್ರ KGF ಚಿನ್ನದ ಗಣಿಗಿಂತಲೂ ಹೆಚ್ಚಿನ ಸೌಂದರ್ಯ ರಾಶಿ ಇತ್ತು. ಆ ಸೌಂದರ್ಯ ರಾಶಿಯನ್ನ ಜಗಬಂಧು ಹಗಲು ರಾತ್ರಿ ಬೆವರು ಹರಿಸಿ ತೃಪ್ತಿಯಾಗುವಷ್ಟು ಸುಖ ಪಡ್ತಿದ್ದ. ಆದ್ರೆ ತನ್ನ ಹೆಂಡತಿಯ ಬ್ಯೂಟಿಯನ್ನ ಎಷ್ಟೇ ಸವಿದ್ರೂ ಕೂಡ ಅದು ಸವೆದು ಹೋಗ್ತಿರ್ಲಿಲ್ಲ. ಹೀಗಾಗಿ ಜಗಬಂಧು ಇವಳ ಬ್ಯೂಟಿಯನ್ನ ಬೇರೆಯವರಿಗೆ ದಾರೆ ಎರೆಯೋಕೆ ಮುಂದಾಗಿದ್ದ. ಇದಕ್ಕೆ ಅರ್ಚನಾ ಕೂಡ ಸರಿ ಅಂತ ಒಪ್ಕೊಂಡಿದ್ಲು. ತನ್ನ ಗಂಡನಿಗೆ ಗೊತ್ತಿದ್ದ ರಾಜಕೀಯ ನಾಯಕರನ್ನ ಒಂಟಿಯಾಗಿ ಭೇಟಿಯಾಗ್ತಿದ್ದ ಅರ್ಚನಾ ಕಾಂಟ್ರಾಕ್ಟ್ ಬೇಕು ಅಂತ ಕೇಳ್ತಾ ತನ್ನ ಕಣ್ಣಲ್ಲೇ ಕಾಮದ ಹೊಳೆಯನ್ನ ಹರಿಸಿ ಮಿಲನ ಮಹೋತ್ಸವಕ್ಕೆ ಆಹ್ವಾನಿಸ್ತಿದ್ಲು. ಕಾಂಟ್ರಾಕ್ಟ್ ಹೆಸರಿನಲ್ಲಿ ರಾಜಕೀಯ ನಾಯಕರನ್ನ ರಾತ್ರಿ ಮನೆಗೆ ಊಟಕ್ಕೆ ಬರುವಂತೆ ಆಹ್ವಾನಿಸ್ತಿದ್ಲು. ಇತ್ತ ಅರ್ಚನಾ ಗಂಡ ಕೂಡ ರಾತ್ರಿ ತಪ್ಪದೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಎಣ್ಣೆ ಜೊತೆಗೆ ನಿಮಗೆ ಏನು ಬೇಕೋ ಅದೆಲ್ಲ ಇರುತ್ತೆ ಅಂತ ಹೇಳ್ತಿದ್ದ. ಇದರಿಂದ ಆ ರಾಜಕೀಯ ನಾಯಕರು ಸಹ ಇವಳ ಮಕರಂದದಲ್ಲಿದ್ದ ಪರಾಗವನ್ನ ಹೀರೋಕೆ ಅಂತಾನೆ ಇವಳ ಮನೆಗೆ ಬಂದು ಹೋಗ್ತಿದ್ರು. ಮೊದಲಿಗೆ ಮಂತ್ರಿಯೊಬ್ಬನನ್ನ ಕಾಮೋದ್ರೇಕಗೊಳಿಸಿದ್ದ ಅರ್ಚನಾ ಅವನಿಗೆ ಏನು ಬೇಕೋ ಅದನ್ನ ಕೊಡೋದಾಗಿ ಹೇಳಿ ಮನೆಗೆ ಕರೆಸಿಕೊಂಡಿದ್ಲು. ಅರ್ಚನಾ ಅಂದಕ್ಕೆ ಮನಸೋತಿದ್ದ ಆ ಮಂತ್ರಿ ರಾತ್ರಿ 11 ಗಂಟೆಗೆ ಅರ್ಚನಾ ಮನೆಗೆ ಬಂದಿದ್ದ. ಅರ್ಚನಾ ವಯ್ಯಾರವನ್ನ ನೋಡಿ ಆಗ್ಲೇ ಆ ಮಂತ್ರಿಗೆ 100 ವಯಾಗ್ರ ಮಾತ್ರೆಗಳನ್ನ ತಗೊಂಡಷ್ಟು ಶಕ್ತಿ ಬಂದಿತ್ತು. ಆ ಮಂತ್ರಿಗೆ ಅರ್ಚನಾ ತನ್ನ ಕೈಯಾರೆ ಊಟವನ್ನ ಬಡಿಸಿದ್ಲು. ಪ್ಲಾನ್ ಪ್ರಕಾರ ಅರ್ಚನಾ ಗಂಡ ಟೈಮ್ ನೋಡ್ಕೊಂಡು ನನಗೆ ಕೆಲಸ ಇದೆ, ನಾನು ಹೊರಗೆ ಹೋಗಿ ಬರ್ತೀನಿ, ಬರೋದು ನಾಳೆ ಬೆಳಗ್ಗೆ ಆಗುತ್ತೆ ಅಂತ ಹೇಳಿ ಹೊರಗೆ ಹೋಗ್ತಿದ್ದ. ಆಗ ಅರ್ಚನಾ ಆ ಮಂತ್ರಿಯ ಗ್ಲಾಸ್ಗೆ ಎಣ್ಣೆ ಹಾಕಿ ಮತ್ತೇರಿಸ್ತಿದ್ಲು. ಗಂಡ ಇಲ್ಲ, ಅವನು ಬರುವಷ್ಟರಲ್ಲಿ ನನ್ನ ಹತ್ರ ಇರೋ ರಸವನ್ನೆಲ್ಲ ಹೀರಿ ಬಿಡು ಅಂತ ಸೆರಗು ಜಾರಿಸಿ ಕಾಮ ಕೇಳಿಗೆ ಆಹ್ವಾನ ಕೊಡ್ತಿದ್ಲು. ಇದರಿಂದ ಕಾಮ ಕಟ್ಟೆ ಹೊಡೆಯೋಕು ಮೊದಲು ಆ ಮಂತ್ರಿ ಅರ್ಚನಾ ಜೊತೆ ಬೆತ್ತಲಾಗಿ ಹೋಗಿದ್ದ. ಇವಳ ಜೊತೆ ಪೂರ್ತಿ ನಗ್ನವಾದವನು ಇವಳ ಗುಂಗಲ್ಲಿ ಮುಳುಗಿ ಶೃಂಗಾರ ಯುದ್ಧದಲ್ಲಿ ಗೆದ್ದ ಖುಷಿಯಲ್ಲಿ ತೇಲಾಡಿದ್ದ. ಮಿಲನ ಮಹೋತ್ಸವದ ಬಳಿಕ ಆ ಮಂತ್ರಿ ಮನೆಗೆ ಹೊರಟು ಹೋಗಿದ್ದ. ಆದ್ರೆ ಆ ಮಂತ್ರಿಗೆ ಗೊತ್ತಿರದ ವಿಚಾರ ಏನಂದ್ರೆ ಅರ್ಚನಾ ಮನೆಯ ಪ್ರತಿ ಗೋಡೆಗೂ ಕಣ್ಣುಗಳಿದ್ವು. ಆ ಕಣ್ಣುಗಳಿಂದಲೇ ಅರ್ಚನಾ ಜೊತೆ ಆ ಮಂತ್ರಿ ಆಡಿದ ರತಿ ಕ್ರೀಡೆ ಕ್ಯಾಮರಾಗಳ ಮೂಲಕ ಸೆರೆಯಾಗಿತ್ತು. ಅದನ್ನ ಅರ್ಚನಾ ಪೆನ್ ಡ್ರೈವ್ಗೆ ಹಾಕೊಂಡು ತನ್ನ ಜೊತೆ ಎಂಜಾಯ್ ಮಾಡಿದ ಮಂತ್ರಿಯ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿದ್ಲು. ಅರ್ಜೆಂಟ್ ಆಗಿ 10 ಲಕ್ಷ ಹಣ ಕೊಡಿ, ಇಲ್ಲದಿದ್ರೆ ನಿಮ್ಮ ಫುಲ್ ವಿಡಿಯೋನ ಎಲ್ಲ ಮೀಡಿಯಾಗಳಿಗೆ ಕಳಿಸ್ತೀನಿ ಅಂತ ಬೆದರಿಸಿದ್ಲು. ಅದನ್ನ ನೋಡಿದ ಆ ಮಂತ್ರಿ ನಿಂತಲ್ಲೇ ನೀರಾಗಿ ಹೋಗಿದ್ದ. ಮಂತ್ರಿ ಸ್ಥಾನದಲ್ಲಿದ್ದವನು ಅಧಿಕಾರದ ಜೊತೆಗೆ ಮರ್ಯಾದೆಯನ್ನು ಕಳೆದುಕೊಳ್ತೀನಿ ಅನ್ನೋ ಭಯದಲ್ಲೇ 10 ಲಕ್ಷಕ್ಕೆ ಬದಲಾಗಿ 20 ಲಕ್ಷ ಹಣವನ್ನ ಕಳಿಸಿ ಅವನ ಫುಲ್ ವಿಡಿಯೋ ಕಾಪಿ ರೈಟ್ಸ್ ನ ತನ್ನದಾಗಿಸಿಕೊಂಡಿದ್ದ. ಆದ್ರೆ ಆ ವಿಡಿಯೋದ ಇನ್ನೊಂದು ಕಾಪಿ ಮಾತ್ರ ಇವಳ ಹತ್ರನೇ ಇತ್ತು. ಇವಳ ಹತ್ರ ಇದ್ದ 1 ಇಂಚಿನ ಪೆನ್ ಡ್ರೈವ್ ನಲ್ಲಿ ಅದು ಸೇಫ್ ಆಗಿತ್ತು. ಹೀಗೆ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದ ಅರ್ಚನಾ ಹಾಗೂ ಇವಳ ಗಂಡ ಜಗಬಂಧು ಆ ಮಂತ್ರಿ ಹತ್ರ ಹಣ ಮಾತ್ರವಲ್ಲದೆ ಅದೆಷ್ಟೋ ಕಾಂಟ್ರಾಕ್ಟ್ ಪೇಪರ್ಗಳ ಮೇಲೂ ಕೂಡ ಸೈನ್ ಮಾಡಿಸಿಕೊಂಡಿದ್ರು.
ತನ್ನ ಹತ್ರ ಇದ್ದ ಹನಿ ತೋರಿಸಿ ಹನಿ ಟ್ರ್ಯಾಪ್ಗೆ ಇಳಿದವಳು ಬರೋಬ್ಬರಿ 18 ಜನ MLAಗಳು, ಮಂತ್ರಿಗಳು, ಉನ್ನತ ಅಧಿಕಾರಿಗಳು ಹಾಗೂ ಸಿನಿಮಾ ಪ್ರೊಡ್ಯೂಸರ್ಗಳು ಇವಳನ್ನ ಮೇಯ್ದು ಹೋಗಿದ್ರು. ಇವಳ ಜೊತೆ ಕಾಮಕೇಳಿ ನಡೆಸಿ ವೀರ್ಯ ತುಂಬಿದವರೆಲ್ಲರೂ ಇವಳ ಹತ್ರ ಇದ್ದ ತನ್ನ 1 ಇಂಚಿನ ಪೆನ್ಡ್ರೈವ್ ನಲ್ಲಿ ಭದ್ರವಾಗಿ ಹೋಗಿದ್ರು. ಇದರಿಂದ ಇವಳು ಕೇಳಿದ್ದನ್ನೆಲ್ಲ ಅವರು ಕೊಡ್ತಾ ಹೋಗಿದ್ರು. ಹೀಗೆ 68 ವರ್ಷದ ಒಡಿಯಾ ಸಿನಿಮಾ ಪ್ರೊಡ್ಯೂಸರ್ ಅಕ್ಷಯ್ ಪಾರಿಜಾ ಕೂಡ ಅರ್ಚನಾ ಗುಂಗಲ್ಲಿ ಮುಳುಗಿ ಇವಳ ಜೊತೆ ಎಂಜಾಯ್ ಮಾಡೋಕೆ ಬಂದಿದ್ದ. ರಾತ್ರಿಯೆಲ್ಲ ಇವಳ ಜೊತೆ ರಾಸಲೀಲೆ ನಡೆಸಿ ಮನೆಗೆ ಹೋದವನ ವಾಟ್ಸಪ್ಗೆ ತನ್ನ ಹಾಟ್ ವಿಡಿಯೋ ಒಂದು ಬಂದಿತ್ತು. ಇದನ್ನ ನೋಡಿ ಆತ ಶಾಕ್ ಆಗಿದ್ದ. ಆ ವಿಡಿಯೋ ಬೇಕು ಅಂದ್ರೆ 20 ಲಕ್ಷ ಕೊಡಬೇಕು ಅಂತ ಅರ್ಚನಾ ಡಿಮ್ಯಾಂಡ್ ಮಾಡಿದ್ಲು. ಇದರಿಂದ ಅಕ್ಷಯ್ ಪಾರಿಜಾ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದ. ತನ್ನ ಹೆಸರು ಎಲ್ಲೂ ಹೊರಗೆ ಬರದಂತೆ ಈ ಕೇಸ್ನ ಡೀಲ್ ಮಾಡಬೇಕು ಅಂತ ಪೊಲೀಸರಿಗೆ ಹೇಳಿದ್ದ. ಆಗ ಈ ಕೇಸ್ನ ಕೈಗೆತ್ತಿಕೊಂಡ ಆಫೀಸರ್ ಒಬ್ಬ ಪರ್ಸನಲ್ ಆಗಿ ಡೀಲ್ ಮಾಡೋಕೆ ಅರ್ಚನಾ ಮನೆಗೆ ಹೋಗಿದ್ದ. ಆದ್ರೆ ಇವಳ ಅಂದಕ್ಕೆ, ಇವಳ ತೊಡೆಗಳಿಗಿದ್ದ ಮಂದಕ್ಕೆ ಮೈಮರೆತ ಆ ಅಧಿಕಾರಿ ಸಹ ಇವಳ ಮುಂದೆ ಬೆತ್ತಲಾಗಿ ಇವಳ ಪೆನ್ ಡ್ರೈವ್ ನಲ್ಲಿ ಲಾಕ್ ಆಗಿ ಹೋಗಿದ್ದ. ಇದರಿಂದ ಅವನು ಈ ಕೇಸ್ನ ಕೈಬಿಟ್ಟು ಸುಮ್ಮನಾಗಿದ್ದ. ಬೇರೆ ದಾರಿ ಇಲ್ಲದೆ ಅಕ್ಷಯ್ ಪಾರಿಜಾ 20 ಲಕ್ಷ ಹಣವನ್ನ ಕೊಟ್ಟು ತನ್ನ ವಿಡಿಯೋನ ತನ್ನದಾಗಿಸಿಕೊಂಡಿದ್ದ. ಆದ್ರೆ ತನಗೆ 3 ಕೋಟಿ ಬೇಕು ಅಂತ ಅರ್ಚನಾ ಆ ಪ್ರೊಡ್ಯೂಸರ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ಲು. ಇದರಿಂದ ಆತ ಮತ್ತೆ ಪೊಲೀಸರ ಮೊರೆ ಹೋಗಿದ್ದ. ಆಗ್ಲೂ ಕೂಡ ಸೇಮ್ ಸೀನ್ ರಿಪೀಟ್ ಆಗಿತ್ತು. ಇವಳ ಮನೆಗೆ ಹೋಗ್ತಿದ್ದವರೆಲ್ಲರೂ ಇವಳ ಅಂದಕ್ಕೆ ಮೈ ಮರೆಯದೆ ಇರ್ತಿರ್ಲಿಲ್ಲ. ಸಾಲದ್ದಕ್ಕೆ ಇವಳ ಮೈಮಾಟ ಎಂತಹವರನ್ನು ಕಾಮೋದ್ರೇಕಗೊಳಿಸುವಂತೆ ಮಾಡುತ್ತಿದ್ರಿಂದ ಈ ಬಲಿತ ಕಂಗಳ ಚೆಲುವೆ ಎಲ್ಲರನ್ನು ತನ್ನ ಬಲೆಗೆ ಕೆಡವಿಕೊಂಡು ಬಿಡ್ತಿದ್ಲು. ಆದ್ರೆ ಇವಳ ಆಟಕ್ಕೆ ಬ್ರೇಕ್ ಬೀಳೋ ದಿನ ಕೂಡ ಸಮೀಪಿಸಿತ್ತು. 2022ರಲ್ಲಿ ಅಧಿಕಾರದಲ್ಲಿದ್ದ ಒಬ್ಬ ಮಂತ್ರಿಯನ್ನ ತನ್ನ ಬುಟ್ಟಿಗೆ ಹಾಕೊಂಡ ಅರ್ಚನಾ ಮನೆಗೆ ಊಟಕ್ಕೆ ಕರೆದು ಮಂಚದ ಆಫರ್ನ ಕೊಟ್ಟಿದ್ಲು. ಅಂದು ಸಹ ಊಟವಾದ ನಂತರ ಗಂಡ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದ. ಆಗ ನನ್ನ ಗಂಡ ಬರುವಷ್ಟರಲ್ಲಿ ಹಿಂಡಿ ಹೀರಿ ಬಿಡು ಅಂತ ಅರ್ಚನಾ ಆ ಮಂತ್ರಿಗೆ ಆಫರ್ ಕೊಟ್ಟಿದ್ಲು. ಸಿಕ್ಕಿದ್ದೇ ಚಾನ್ಸ್ ಅಂತ ಈ ದಪ್ಪ ಮೊಲೆ ಸುಂದರಿಯನ್ನ ಆ ಮಂತ್ರಿ ಹಿಂಡಿ ಇವಳಲ್ಲಿದ್ದ ರಸವನ್ನೆಲ್ಲ ಹೀರಿ ಬಿಟ್ಟಿದ್ದ. ಬಳಿಕ ಮನೆಗೆ ಬಂದು ಬೆಳಗ್ಗೆ ಎದ್ದವನು ತನ್ನ ವಿಡಿಯೋ ನೋಡಿ ಶಾಕ್ ಆಗಿದ್ದ. ಆ ಮಂತ್ರಿಗೆ ಕಾಲ್ ಮಾಡಿದ್ದ ಅರ್ಚನಾ, ಏನ್ ಸರ್, ಹೇಗಿದೆ ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ಲು. ಇದು ಜಗಜ್ಜಾಹೀರಾಗಬಾರ್ದು ಅಂದ್ರೆ 2 ಕೋಟಿ ಕಳಿಸ್ಬೇಕು ಅಂತ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಆ ಮಂತ್ರಿ ಇವಳಿಗೆ ಉಲ್ಟಾ ಹೊಡೆಯೋಕೆ ಶುರು ಮಾಡಿದ್ದ. ನಾನು ದುಡ್ಡು ಕೊಡೋದಿಲ್ಲ, ವಿಡಿಯೋ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹಾಕೋ, ನನಗೂ ಕೂಡ ಪಬ್ಲಿಸಿಟಿ ಬರುತ್ತೆ ಅಂತ ಹೇಳಿದ್ದ. ಅಲ್ಲದೆ ನೀನು ನನಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ ವಾಯ್ಸ್ ರೆಕಾರ್ಡಿಂಗ್ ನನ್ನ ಹತ್ರನೇ ಇದೆ, ಹೀಗಾಗಿ ನಾನು ನಿನ್ನ ವಿಚಾರಿಸಿಕೊಳ್ತೀನಿ ಅಂತ ಪೊಲೀಸರಿಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದ. ಆಗ ಅರ್ಚನಾ ನನ್ನ ಗಂಡನ ಹೆದರಿಸಿ ಆ ಮಂತ್ರಿ ನನ್ನ ಮೇಲೆ ರೇಪ್ ಮಾಡಿದ ಅಂತ ಅವನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ಲು. বিভিন্ন প্রকার ঘটনা ঘটিছে, সে ভিতরে মতে ইনজেকশন দেকি মারিয়া ପାଇଁ চেষ্টা করଥିଲି, বিষ ইনজেকশন দেকি ମୁଁ ବହୁତ କଷ୍ଟରୁ ସେଠୁ ବର୍ତ୍ତିଛି. ಮಾಮನ್ ಪಿಂಡ. ಆದ್ರೆ ಆ ಮಂತ್ರಿ ಅಧಿಕಾರದಲ್ಲಿ ಇದ್ದಿದ್ರಿಂದ ಪೊಲೀಸರು ಅರ್ಚನಾ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಹೀಗೆ ಮನೆಗೆ ಬಂದವರು ಇವಳ ಹತ್ರ ಇದ್ದ 2 ಪೆನ್ ಡ್ರೈವ್, 2 ಫೋನ್ಗಳು, 10 ಕೋಟಿ ಬೆಲೆ ಬಾಳೋ ಕಾರುಗಳ ಜೊತೆಗೆ ಹಲವು ಕ್ಯಾಮೆರಾಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದನ್ನೆಲ್ಲ ಪರಿಶೀಲಿಸಿದಾಗ ಬರೋಬ್ಬರಿ 50ಕ್ಕೂ ಹೆಚ್ಚು VVIPಗಳ ಜೊತೆ ಅರ್ಚನಾ ಕಾಮಕೇಳಿ ನಡೆಸಿರೋದು ಬಯಲಾಗಿತ್ತು. ಕೊನೆಗೆ ಪೊಲೀಸರು ಇವಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅರ್ಚನಾ ಬರೋಬ್ಬರಿ 14 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ಲು. ಇದಾದ ನಂತರ ಗಂಡ ಹೆಂಡತಿ ಇಬ್ರು ಬೇಲ್ ಮೇಲೆ ಹೊರಗೆ ಬಂದ್ರು. ಇನ್ನು ಈ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ, ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ಅರ್ಚನಾ ತನ್ನ ಗಂಡನ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಗಂಡ ನನ್ನ ಕೈಯಲ್ಲಿ ಬಲವಂತವಾಗಿ ಈ ಕೆಲಸವನ್ನ ಮಾಡಿಸ್ತಿದ್ದ, ನಾನು ಮಾಡಲ್ಲ ಅಂದ್ರೆ ನನ್ನ ಮಗನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಸ್ತಿದ್ದ ಅಂತ ಅರ್ಚನಾ ದೂರು ಕೊಟ್ಟಿದ್ಲು. ಇದರಿಂದ ಇವರಿಬ್ಬರ ಡೈವರ್ಸ್ ಕೇಸ್ ಕೂಡ ಕೋರ್ಟ್ ಮೆಟ್ಟಿಲೇರಿತ್ತು. ସାଟର୍ଡେ କୁ ସାଟର୍ଡେ, ସଣ୍ଡେ କୁ ସଣ୍ଡେ କଏଦୀ ମାନଙ୍କ ସହିତ ସେମାନେ ପ୍ୟାରେଡ୍ କରିବେ, ସେମାନଙ୍କୁ ମାନେ ଇଏ କରିବେ, ଗୋଟେ ନାଟକବାଜି କଲେ. ಇವ್ರ ತಂದೆ ತಾಯಿ ಮನೇಲಿ ಶಾನೆ ಕಷ್ಟ ಕೊಟ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ಅದಕ್ಕೆ ಪಾಪ ಒತ್ತಿ ಒತ್ತಿ ಹೇಳ್ತಾವಳೆ. ಸದ್ಯಕ್ಕೆ ಇವರಿಬ್ಬರ ಡೈವರ್ಸ್ ಕೇಸ್ ನಡೆಯುತ್ತಿದ್ದು ತೀರ್ಪು ಬರಬೇಕಿದೆ. ಇದರ ಮಧ್ಯೆ 50 ಜನಕ್ಕೂ ಹೆಚ್ಚು ಜನ ಇವಳನ್ನ ಮೇಯ್ದಿದ್ರಿಂದ ಇವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಯಾರ್ದು ಅನ್ನೋದು ಕೂಡ ಇವಳಿಗೆ ಗೊತ್ತಿಲ್ಲ. ಇನ್ನು ಅರ್ಚನಾ ಹಾಗೂ ಇವಳ ಗಂಡನನ್ನ ಮುಗಿಸೋಕೆ ಇವಳ ಜೊತೆ ಕಾಮಕೇಳಿ ನಡೆಸಿದ ಅದೆಷ್ಟೋ ಮಂದಿ ಟ್ರೈ ಮಾಡಿದ್ರಂತೆ. ಆಗ ನನ್ನ ಟಾರ್ಗೆಟ್ ಮಾಡಿದ್ರೆ ನಿಮ್ಮ ಎಲ್ಲಾ ವಿಡಿಯೋಗಳನ್ನ ಪ್ಯಾನ್ ವರ್ಲ್ಡ್ ರೇಂಜ್ ಅಲ್ಲಿ ಪಾರ್ನ್ ವೆಬ್ಸೈಟ್ ಗಳಲ್ಲಿ ಹಾಕೋದಾಗಿ ಅರ್ಚನಾ ವಾರ್ನಿಂಗ್ ಕೊಟ್ಟಿದ್ಲು. କିନ୍ତୁ ସେମାନେ କୋଉ କଏଦୀ ମାନଙ୍କୁ ଦେଖା କରିବାକୁ ଯାଉନଥିଲେ, ଆଜ୍ଞା ମୋ ପାଖକୁ ଆସୁଥିଲେ ସେମାନେ. ಬಾಂಗ್ಲೋ ಕಬ್ಬಾಜಿ ತುಸಿ ಲೇಸಿ ವಸಿ ಬಿಗ ತಗಲಿ ಹೋಗಿ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದರಿಂದ ಹೆದರಿದ ಅವರೆಲ್ಲರೂ ಇವಳ ಸಹವಾಸ ಯಾಕೆ ಬೇಕು ಅಂತ ಸುಮ್ಮನಾದ್ರು. ಸದ್ಯಕ್ಕೆ ಇವಳ 30 ಕೋಟಿ ಆಸ್ತಿಯನ್ನ ಇಡಿ ವಶಪಡಿಸಿಕೊಂಡಿದ್ದು ಇವತ್ತಿಗೂ ಇವಳ ಮೇಲಿನ ಕೇಸ್ಗಳು ನಡೀತಾನೆ ಇದ್ದಾವೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.